ನಗೆಯ ಬೀಟಿ ಮೋಡಿಯಾಗಿ ಎಳೆಯ ದಾಟಿ ಮೋಡಿಯ ಬಾಗಿಲೋಡ ಪರಸಂಗ ಐತೆ ಪರಸಂಗ ಐತೆ ಮೋಡಿಯ ಬಾಗಿಲೋಡ ಪರಸಂಗ ಐತೆ ಪರಸಂಗ ಐತೆ ಪಾಸ್ ಆए अब तो मेरा जाने होता है क्या करूं कुछ कुछ होता है कुछ कुछ होता है हो गई दूर वो जगार सेगल ಬಂದಾಗ ಈ ಅರಿಯದ ಹೋದೆಯ ಪ್ರೇಮದ ಸಂಗೀತ ಬಂದಾಗ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಗಗನ ಕೆಳೆಯಲಿ ಸಿರಿಹೇರಲೆ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಮನೆಯನ್ನು ಬೆಳಗಿದೆ ಪರಿಚಯ ಮಾಡುವ ಆವಾಗ ಅವಕಾಶ ಸಿಗ್ಲಿಲ್ಲ. ಈಗ ಒಂದು ಪರಿಚಯ ಮಾಡ್ಕೊಳ್ಳೋಣ. ಸುಮಾರು ಜನ ಹೊಸೊಬ್ಬರಿದ್ದಾರೆ. ಈಗ ಇಲ್ಲಿ ನಡಿಲಿಕ್ಕೆ ಇರುವಂತದ್ದು ನಮ್ಗೊಂದು 2.5 ಕಿಲೋಮೀಟರ್ ಕಾಡು ದಾರಿ, ಆಮೇಲೆ ಸ್ವಲ್ಪ ಒಂದು 300 ಮೀಟರ್ನಷ್ಟು ಸ್ವಲ್ಪ ಎತ್ತರ ಹೋಗ್ತೇವೆ. ಕಾಡು ದಾರಿ ಒಳಗೆ ಹೋಗುವಂತದ್ದು ನೆರಳಿದೆ. ಅಲ್ಲಿ ಹೋದ ನಂತರ ಸ್ವಲ್ಪ ಬಂಡೆಗಳಿದ್ದಾವೆ. ಮಹಿಳೆಯರು ಮತ್ತೆ ಮಕ್ಕಳು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ನಡೆಯುವಾಗ್ಲೂ ಅಷ್ಟೇ ನಿಮ್ಮ ಕಾಲಿನ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಳಿ. ಸ್ವಲ್ಪ ಇದು ಎಲೆ ಎಲ್ಲ ತರಗೆಲೆ ತುಂಬಾ ಬಿದ್ದಿದೆ, ಕೆಲವು ಕಡೆ ಜಾರ್ತದೆ, ಕೆಲವು ಕಡೆ ಎಲೆಗಳು ಜಾಸ್ತಿ ಇದಾವೆ. ಆದ್ರಿಂದ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ತಗೊಳ್ಳಿ. ಕಾಲು ಟ್ವಿಸ್ಟ್ ಆಗದಾಗೆ ನೋಡ್ಕೊಳ್ಳಿ. ಆದಷ್ಟು ಜಾರುವ ಜಾಗದಲ್ಲಿ ಕಾಲು ಅಡ್ಡ ಇಟ್ಕೊಂಡು ಹೋಗಿ, ನೇರ ಅಲ್ಲ, ಸ್ವಲ್ಪ ಅಡ್ಡ ಇಟ್ಕೊಂಡು ಹೋಗಿ. ಅದು ನಿಮ್ಮ ಸೇಫ್ಟಿಗೂ ಕೂಡ ಒಳ್ಳೇದು. ಚಪ್ಪಲ್ ಹಾಕಿದವರು ಸ್ವಲ್ಪ ಬೆಲ್ಟ್ ಗಿಟ್ಟೆಲ್ಲ ಗಟ್ಟಿ ಇದೆ ನೋಡ್ಕೊಳ್ಳಿ. ಆಮೇಲೆ ಕ್ಯಾಪ್ ಇದ್ದವ್ರು ಹಾಕೊಳ್ಳಿ. ಬಿಸಿಲು ಕಾಡೊಳಗೆ ಹೋಗ್ತೇವೆ, ಅಲ್ಲಿ ಲಾಸ್ಟ್ ಅಲ್ಲಿ ಸ್ವಲ್ಪ ಬಂಡೆ ಹತ್ರ ಬಿಸಿಲಿದೆ. ಕ್ಯಾಪ್ ಹಾಕೊಳ್ಳಿ, ಕನ್ನಡಕ ಹಾಕೊಳ್ಳಿ, ಸ್ಟಿಕ್ಸ್ ಇದ್ರೆ ಇಟ್ಕೊಳ್ಳಿ. ಮತ್ತೆ ನೀರು ಎಲ್ಲರೂ ತಗೊಳ್ಳಿ. ಈಗ ಊಟಕ್ಕೆ ಪಲಾವ್ ಕೊಡ್ತಾ ಇದ್ದೀವಿ. ಪಲಾವ್ ಅಲ್ಲೇ ತಿಂದು ಮತ್ತೆ ಬರೋ ಡಬ್ಬ ಯಾರು ಬಿಸಾಡ್ಬೇಡಿ. ಎಲ್ಲರೂ ಅವರವರ ಡಬ್ಬ ಮತ್ತೆ ಪ್ಲಾಸ್ಟಿಕ್ ದಾರಿಯಲ್ಲಿ ಕಂಡ್ರು ನೀವು ಬಾಟ್ಲಿ ಗಿಟ್ಲಿ ಖಾಲಿ ಸಿಕ್ಕಿದ್ರು ತಗೊಂಡ್ ಬನ್ನಿ. ನಾವು ಮತ್ತೆ ಎಲ್ಲರೂ ಡಸ್ಟ್ಬಿನ್ಗೆ ಹಾಕೋಣ. ಮುಖ್ಯವಾಗಿ ಚಾರಣದ ಬಗ್ಗೆ ನಿಮ್ಗೆ ಜಾಸ್ತಿ ಹೇಳ್ಬೇಕಾಗಿಲ್ಲ, ಎಲ್ಲ ಔಷಧದ ಬಗ್ಗೆನೂ ಜಾಸ್ತಿ ಹೇಳ್ಬೇಕಾಗಿಲ್ಲ. ಜಾಗೃತಿ ಬಗ್ಗೆ ನಾನು ಹೇಳಿದ್ದೇನೆ. ದಯವಿಟ್ಟು ತಿರ್ಚುದು ಬೇಡ. ಮತ್ತೆ ಹೋಗುವಾಗ ನಾವು ಕಾಡು ದಾರಿಯಲ್ಲೇ ಹೋಗುದು, ಒಂದು ಒಳದಾರಿ ತರ. ಕಾಡಲ್ಲಿ ನಡೆದವರಿಗೆ, ಹಳ್ಳಿಯವರಿಗೆ ಎಲ್ಲರಿಗೂ ಪರಿಚಯ, ಕಾಡಿನ ದಾರಿಯ ಪರಿಚಯ ಇದೆ, ಅಂದಾಜಿದೆ. ಎಲ್ಲಿ ಹೋದ್ರೆ ಎಲ್ಲಿ ಹೋಗ್ಬೋದು ಅಂತೇಳಿ ನೋಡಿ. ಈಗ ನಾವು ಪೂರ್ವ ಈ ಕಡೆ ಇದೆ, ನಾರ್ತ್ ಈ ಕಡೆ ಇದೆ, ಸೌತ್ ಈ ಕಡೆ ಇದೆ, ಇದು ವೆಸ್ಟ್. ದಿಕ್ಕು ನೋಡಿ, ದಿಕ್ಕು ತಪ್ಪದ ಸಾಧ್ಯತೆ ಇಲ್ಲ. ಎಲ್ಲರೂ ಒಟ್ಟಿಗೆ ಇರ್ತೀವಿ. ಮುಂದೆ ಹೋದವರು ಹಿಂದಿನವ್ರು ಇದ್ದಾರ ಅಂತ ನೋಡ್ಕೊಳ್ಳಿ, ಅದ್ರ ಹಿಂದೆ ಇರುವವರು ಹಿಂದಿನಿಂದ ಬರ್ತಾರ ಅಂತ ನೋಡ್ಕೊಳ್ಳಿ. ಅವ್ರು ಬರದಿದ್ರೆ 1-2 ನಿಮಿಷ ನಿಲ್ಲಿ, ಮುಂದೆ ಹೋದವರಿಗೆ ಒಂದು ಸೈನ್ ಮಾಡಿ. ಅವ್ರು ಬರ್ಲಿಲ್ಲ ಹಿಂದಿನವರು, ನಾವು ನಿಲ್ಲುವ, ಜೊತೆಯಲ್ಲಿ ಹೋಗುವ ಅಂತೇಳಿ. ಜೊತೆಯಲ್ಲೇ ನಡೀಲಿಕ್ಕೆ ಆಗುದಿಲ್ಲ, ಒಬ್ರು ಇದ್ರೆ ಹಿಂದೆ ಒಬ್ರು ಹೋಗ್ಬೇಕಾದ್ರೆ ಸಿಂಗಲ್ ದಾರಿ ಇರುವಂತದ್ದು.
ನನ್ನ ಹೆಸರು ಜಯರಾಮ್ ಪೂಜಾರಿ ಅಂತ ಹೇಳಿ, ವೈಎಚ್ಎ ಬೆಳವಾಯಿ ಘಟಕ ಚೇರ್ಮನ್ ಆಗಿದ್ದೇನೆ. ಹಾಗೆ ಹವ್ಯಾಸಗಳು ಟ್ರೆಕ್ಕಿಂಗ್ ಹೋಗುವಂಥದ್ದು, ಟ್ರೆಕ್ಕಿಂಗ್ಗೆ ಕರ್ಕೊಂಡು ಹೋಗುವಂಥದ್ದು. ಡಾಕ್ಟರ್ ಉಷಾ ರಾಣಿ ಅಂತ, ಮಂಗಳೂರು ಯೂನಿವರ್ಸಿಟಿಯಲ್ಲಿ ಉಪನ್ಯಾಸಕಿ ಆಗಿದ್ದೇನೆ. ವೈಎಚ್ಎ ಬೆಳವಾಯಿ ಯೂನಿಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ. ಹಾಬೀಸ್ ಟ್ರೆಕ್ಕಿಂಗ್. ವಿಖ್ಯಾತ್ ಸೆಕೆಂಡ್ PUC ಅಲ್ಲಿ ಮಾಡ್ತಿದ್ದೀನಿ. ಒಳ್ಬಿದ್ರಿ ಹಾಬೀಸ್ ಯಕ್ಷಗಾನ, ಡ್ರಾಯಿಂಗ್. ನಾನು ಲತಾ ಸುರೇಶ್ ಅಂತ, ಆಕಾಶವಾಣಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಹಾಬೀಸ್ ಟ್ರೆಕ್ಕಿಂಗ್ ಮತ್ತೆ ಯಕ್ಷಗಾನ. ಆದ್ಯ ಅಂತ ಆಳ್ವಾಸ್ ಅಲ್ಲಿ ಓದ್ತಾ ಇದ್ದೇನೆ, 6th ಸ್ಟ್ಯಾಂಡರ್ಡ್. ಹಾಬೀಸ್ ಪೇಂಟಿಂಗ್, ಟ್ರೆಕ್ಕಿಂಗ್, ಡ್ಯಾನ್ಸ್. ಜಯಶ್ರೀ, ಲೆಕ್ಚರರ್ ಸಿವಿಲ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಪಾಲಿಟೆಕ್ ಮಂಗಳೂರಲ್ಲಿ ಕೆಲಸ ಮಾಡ್ತೀನಿ. ಶಿವಪ್ರಸಾದ್, ಧರ್ಮಸ್ಥಳ. ನಾನು ಎನಪೋಯ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಹಾಬೀಸ್ ರೀಡಿಂಗ್ ಮತ್ತೆ ಟ್ರೆಕ್ಕಿಂಗ್. ನನ್ನ ಹೆಸರು ಮನೋಹರ್ ಅಂತ ಹೇಳಿ, ಬೆಳವಾಯಿಯಿಂದ. ಹಾಬೀಸ್ ಟ್ರೆಕ್ಕಿಂಗ್ ಎಲ್ಲ ಜೋಗಿನ್ ಅಂತೇಳಿ ಅಜಕ್ಕದಿಂದ ಬಿಸ್ನೆಸ್. ಹಾಬಿ ಎಲ್ಲ ಶೈಲೇಶ್ ಬೆಳವೆಯಿಂದ ಓನ್ ಬಿಸ್ನೆಸ್, ಹಾಬೀಸ್ ಟ್ರೆಕ್ಕಿಂಗ್. ಎಲ್ಲ ಉಂಟು ಹಾಬೀಸ್. ಕಿಶೋರ್ ಅಜಕರಿಂದ ಬಿಸ್ನೆಸ್ ಇದೆ, ಮತ್ತೆ ಹಾಬೀಸ್ ಟ್ರೆಕ್ಕಿಂಗ್ ಹೋಗೋದು, ಯಕ್ಷಗಾನ. ನನ್ನ ಹೆಸರು ಪ್ರತಾಪ್ ಅಂತ, ನಾನು ಆನೆಗುಡಿಯಿಂದ ಶ್ರೀ ಧವಲ ಕಾಲೇಜಲ್ಲಿ ಫೈನಲ್ ಇಯರ್ ಬಿಕಾಮ್ ಮಾಡ್ತಿದ್ದೀನಿ. NCC ಅಲ್ಲಿ ಸಿಂಡನ್ ಡ್ರಾಪ್ಸ್ ಆಗಿದ್ದು, ಹಾಗೂ ಶ್ರೀ ಮಹಾಗೌರಿ ಚೆಂಡೆಯಲ್ಲಿ ಚೆಂಡಬಾದಿ ಆಗಿದ್ದೀನಿ. ಹಾಬೀಸ್ ಒಂದು ಟ್ರೆಕ್ಕಿಂಗ್, ರೀಡಿಂಗ್. ಶ್ರೀಕಾಂತ್, ಮಾಂಡ್ರಾಡಿಂದ ಬರ್ತೇನೆ. ಹಾಬೀಸ್ ಟ್ರೆಕ್ಕಿಂಗ್, ಆಮೇಲೆ ಕೃಷಿ. ಸುಭಾಷ್ ಅಂತ, ಕಾರ್ಕಳದಿಂದ. ಬಿಸ್ನೆಸ್ ಇದೆ ಮೂಡುಬಿದ್ರೆಯಲ್ಲಿ. ಹಾಬೀಸ್ ಟ್ರೆಕ್ಕಿಂಗ್ ಮತ್ತು ಕೃಷಿ. ನನ್ನ ಹೆಸರು ಜಗದೀಶ್ ಅಂತ, ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಹಾಬೀಸು ಟ್ರೆಕ್ಕಿಂಗ್ ಅಂಡ್ ರೈಡಿಂಗ್. ಹಾಬೀಸ್ ಟ್ರೆಕ್ಕಿಂಗ್. ವಿಜೇಶ್, ವಿಡಿಯೋ ಎಡಿಟರ್. ಹಾಬೀಸ್ ಫೋಟೋಗ್ರಫಿ, ಟ್ರೆಕ್ಕಿಂಗ್. ಶ್ವೇತಾ. ನನ್ನ ಹೆಸರು ಪುರುಷೋತ್ತಮ್, ಫೋಟೋಗ್ರಾಫಿ ಮಾಡ್ತಾ ಇದ್ದೇನೆ, ಮಂಗಳೂರು. ನನ್ನ ಹೆಸರು ರಂಗನಾಥ್, ನನ್ನ ಹಾಬಿ ಟ್ರೆಕ್ಕಿಂಗ್. ನಾನು ಪಾರ್ಟ್ ಟೈಮ್ ಫೋಟೋಗ್ರಾಫರ್ ಮಾಡ್ತಾ ಇದ್ದೇನೆ. ಈಗ ಮನಿ ಶೂಟಿಗೆ ಕೆಲಸ ಮಾಡ್ತಾ ಇದ್ದೇನೆ. ರಾಜೇಂದ್ರ ಬಂಗೇರ, ಸಿವಿಲ್ ಇಂಜಿನಿಯರ್ ಮೂಡುಬಿದ್ರೆ. ಹಾಬೀಸ್ ಟ್ರೆಕ್ಕಿಂಗ್. ಸುಜಿತ್ ಕುಮಾರ್, ಸಿವಿಲ್ ಇಂಜಿನಿಯರ್, ಹಾಬಿ ಟ್ರಾವೆಲ್ ಅಂಡ್ ಟ್ರೆಕ್ಕಿಂಗ್. ಸಂದೀಪ್, ಮೂಡುಬಿದ್ರೆ, ರೈತ ಉತ್ಪಾದಕ ಸಂಸ್ಥೆಯಲ್ಲಿ CO ಆಗಿದ್ದೇನೆ. ಹಾಬೀಸ್ ಬುಕ್ಸ್, ಟ್ರೆಕ್ಕಿಂಗ್, ಗೇಮ್ಸ್. ಉಮೇಶ್ ಕೋಟೆನ್ ಅಂತ, ವೈಎಚ್ಎ ಘಟಕ ಬೆಳವಾಯಿ ಇದರ ಸೆಕ್ರೆಟರಿ ಆಗಿದ್ದೇನೆ, ಮತ್ತು CA ಬ್ಯಾಂಕ್ ಬೆಳವಾಯಿ ಮ್ಯಾನೇಜರ್ ಆಗಿದ್ದೇನೆ. ಹಾಬೀಸ್ ಟ್ರೆಕ್ಕಿಂಗ್ ಮತ್ತು ಭಜನೆ ಆಗಿದ್ದೇನೆ. ನನ್ನ ಹೆಸರು ಪ್ರತೀಶ್ ಅಂತ ಹೇಳಿ. ನಾನು ಹೆಚ್ಚಾಗಿ ಡಿಸೈನಿಂಗ್ ಮಾಡ್ತೇನೆ. ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಬ್ಯಾಂಗ್ಳೂರಲ್ಲಿ. ಸೊ UX/UI ಅಂತ ಹೇಳಿ ಡಿಸೈನ್ ಕೇಳಿರ್ಬೋದು ನೀವೆಲ್ಲ. ಅದು ಪ್ಲಸ್ ರಿಸರ್ಚ್ ಮಾಡ್ತೇನೆ. ಹಾಬೀಸ್ ಅಂತ ಹೇಳಿ ಸ್ಪೆಷಲ್ ಆಗಿ ಏನಿಲ್ಲ. ಈ ವಯಸ್ಸೆ ಬಂದ್ಮೇಲೆ ಮತ್ತೆ ತಮ್ಮನೊಟ್ಟಿಗೆ ಸ್ಲೋಲಿ ಈಗ ಸ್ಟಾರ್ಟ್ ಮಾಡ್ತಿದ್ದೇನೆ ಆಸ್ ಅ ಟ್ರೆಕ್ಕಿಂಗ್, ಆಸ್ ಅ ಹಾಬಿ. ಬಟ್ ಒಂದು ರೋಡ್ ಟ್ರಿಪ್ ಮಾಡಿದ್ದೇನೆ ಫ್ರಮ್ ಬ್ಯಾಂಗ್ಳೂರ್ ಟು ಮನಾಲಿ. ಸೊ ಕಾರಲ್ಲೇ ಹೋದದ್ದು. ವೆರಿ ನೈಸ್ ರೋಡ್ ಟ್ರಿಪ್. ವೆರಿ ಚಾಲೆಂಜಿಂಗ್, ಯಾಕೆಂದ್ರೆ ರೋಡ್ ಎಲ್ಲ ಗೊತ್ತಿರೋದಿಲ್ಲ ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್. ಎಲ್ಲಿ ಹೋಗಬೇಕು, ಲೊಕೇಶನ್ಸ್ ಗೊತ್ತಿಲ್ಲ. ಮತ್ತೆ ಮನಾಲಿ ಹೋದ್ಮೇಲೆ ಅಲ್ಲಿದ್ದದ್ದು ರೋಡ್ ಕನ್ಸಿಸ್ಟೆನ್ಸಿ ತುಂಬ ಡಿಫ್ರೆಂಟ್. ಸ್ಪೆಷಲಿ ಹೇಳೋದಾದ್ರೆ ಐಸ್ ಎಲ್ಲ ಮೆಲ್ಟ್ ಆಗ್ತದೆ. ಐಸ್ ಇದು ರೋಡ್ ಮೇಲೆ ಬಿದ್ದಾದ್ಮೇಲೆ ತುಂಬ ಸ್ಲಿಪ್ಪರಿ ಇರ್ತದೆ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಇಟ್ಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಅದೊಂದು ಒಳ್ಳೆ ಜರ್ನಿ ಅಂತ ಹೇಳ್ಬೋದು. ಅಷ್ಟೇ. ಥ್ಯಾಂಕ್ ಯು. ಹಲೋ, ನಾನು ಪ್ರವೀಣ್ ಅಂತ, ಕಾರ್ಕಳದಲ್ಲಿ ಆರ್ಕಿಟೆಕ್ಟ್ ಆಗಿದ್ದೇನೆ. ಹಾಬೀಸ್ ಟ್ರಾವೆಲ್ ಮಾಡೋದು, ಟ್ರೆಕ್ಕಿಂಗ್, ಪೇಂಟಿಂಗ್. ಥ್ಯಾಂಕ್ ಯು. ನಾನು ವಸಂತ್ ಕುಮಾರ್ ಅಂತ, ರಿಟೈರ್ಡ್ ಕೆನರಾ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್. ಈಗ ಇದರದ್ದು ವೈಎಚ್ಎ ಬೆಳವಾಯಿದು ಪ್ರೆಸಿಡೆಂಟ್ ಆಗಿದ್ದೇನೆ. ಹಾಬಿ ಎಲ್ಲ ಇದೆ. ಅದರೊಟ್ಟಿಗೆ ಟ್ರೆಕ್ಕಿಂಗು ಒಂದು ಈಗ 2019ರಿಂದ ಇದರಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ನನ್ನ ಹೆಸರು ನಿರೀಕ್ಷಾ, ನಾನು ಬೆಸೆಂಟ್ ವುಮೆನ್ಸ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೇನೆ. ನನ್ನ ಹಾಬೀಸ್ ಸಿಂಗಿಂಗ್ ಮತ್ತು ಡಾನ್ಸಿಂಗ್. ದೀಪ್ತಿ, ಕಳುವಾರ್ನಾಡು, ವರ್ಕಿಂಗ್ ಫ್ರಮ್ ಹೋಮ್ ಫಾರ್ ಫೆಡಿಲಿಟಿ ಬ್ಯಾಂಗ್ಳೂರ್. ಹಾಬೀಸ್ ರೀಡಿಂಗ್ ಆ್ಯಂಡ್ ಪೇಂಟಿಂಗ್. ಲತಾ, ನಾನು ಟೈಲರ್, ಹಾರ್ನಾಡ್. ಹಲೋ, ನಾನು ಶಿಲ್ಪಾ, ವರ್ಕಿಂಗ್ ಆಸ್ ಟೀಚರ್ ಎಟ್ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಹಾಬೀಸ್ ರೀಡಿಂಗ್, ಡ್ಯಾನ್ಸಿಂಗ್,
ಟ್ರೆಕ್ಕಿಂಗ್ ಆಗ್ತಾ ಇದೆ ಹಾಬಿ. ನನ್ನ ಹೆಸರು ಅಶ್ವಿನಿ. ನಾನು ಮೂಡುಬಿದ್ರೆಯಿಂದ ಬರ್ತಾ ಇರೋದು. ನಾನು ಸದ್ಯದಲ್ಲಿ ಮಣಿಪಾಲ್ MTL ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ವೀಣಾ. ಮೆಸ್ಕಾಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಹಾಬಿ ಯೋಗ ಆ್ಯಂಡ್ ಟ್ರೆಕ್ಕಿಂಗ್. ಪ್ರಭಾ ಮೂಡುಬಿದ್ರೆ ಟ್ರೆಕ್ಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಹಾಬಿ. ನಮಸ್ಕಾರ. ಎನ್ನ ಪುದರೆ ರಾಕೇಶ್ ಶಾಂತಿ ಕಾರ್ಕಳ. ನಾನು ಪುರೋಹಿತ ವೃತ್ತಿ ಮಂತನಲ್ಲೇ ಹವ್ಯಾಸ ಬಣ್ಣಂಡ ಸಿಂಗಿಂಗ್. ಅದೇ ನಾನು ಸೂರಜ್ ಗೌಡ ಕಾಲೇಜ್ ಮೂಡುಬಿದ್ರೆಯಲ್ಲಿ ಪ್ರಾಧ್ಯಾಪಕನಾಗಿದ್ದೇನೆ. ಪ್ರವೃತ್ತಿಯಲ್ಲಿ ಚಾರಣಕ್ಕೆ ಹೋಗುವಂಥದ್ದು, ಯಕ್ಷಗಾನ ನೋಡೋದು. ನನ್ನ ಪುತ್ರ ಪ್ರಜ್ವಲ್. ಹವ್ಯಾಸ ಟ್ರಕ್ಕಿಂಗ್, ರನ್ನಿಂಗ್ ಆ್ಯಂಡ್ ಸ್ವಿಮ್ಮಿಂಗ್, ಕರಾಟೆ. ನಮಸ್ಕಾರ. ನನ್ನ ಪುತ್ರ ಹರಿಪ್ರಸಾದ್. ನಾನು ಕುಟ್ರಾಡಿ ಆಟೋಮೊಬೈಲ್ ವರ್ಕ್ ಮಾಡ್ತಂದಿಲ್ಲ. ಹವ್ಯಾಸ ಬುಕ್ಸ್, ಟ್ರೆಕ್ಕಿಂಗ್, ಆಟ. ನನ್ನ ಪುತ್ರ ದೀಪ್ತಿ. ಇನ್ಫೋಸಿಸ್ ವರ್ಕ್ ಮಾಡ್ತಂದಿಲ್ಲ. ಟ್ರಾವೆಲಿಂಗ್ ಹಾಬಿ. ನನ್ನ ಡಾಕ್ಟರ್ ಶ್ರೀದೇವಿ ಆರ್ಭಟ್ ಅಂತ. ಕೈಕಂಬದಲ್ಲಿ, ಗುರುಪುರ ಕೈಕಂಬದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು 33 ವರ್ಷ ಆಯಿತು. ಆಯುರ್ವೇದಿಕ್ ಪ್ರಾಕ್ಟೀಷನರ್. ಆ್ಯಂಡ್ ಹಾಬಿ ಎಲ್ಲವೂ ಸ್ವಲ್ಪ ಸ್ವಲ್ಪ ಎಲ್ಲವೂ ಇದೆ. ಯಾವುದು ಇಲ್ಲ ಅಂದರೆ ಯಾವುದೂ ಇಲ್ಲ. ಓಕೆ, ಹೌಸ್ ವೈಫ್ ಆಲ್ಸೋ ಅಲ್ಲ, ಸೊ ಮಕ್ಕಳನ್ನು ನೋಡ್ಕೊಳ್ಳೋದು ಎಲ್ಲವೂ ಇದೆ. ಮಧುಸೂದನ್, ವರ್ಕಿಂಗ್ SDCC ಬ್ಯಾಂಕ್. ಹಾಬಿ ಪೂರ ಉಂಟು. ಈ ಟ್ರಕ್ಕಿಂಗ್ ಇದೆ. ಟ್ರಕ್ಕಿಂಗ್ ಹಾಬಿ ಪೂರ ಉಂಟು. ರಾಜಾರಾಮ್, ರಿಟೈರ್ಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಟ್ರಕ್ಕಿಂಗ್ ಮತ್ತು ಯಕ್ಷಗಾನ, ತಾಳಮದ್ದಲೆ ಮತ್ತು ಕ್ಷೇತ್ರ ಸಂದರ್ಶನಗಳು ಮತ್ತು ಪಂಚೆಯಲ್ಲಿ ಟ್ರೆಕ್ಕಿಂಗ್ ಮಾಡ್ಬೋದು. ವಯಸ್ಸಾದವರು ಟ್ರೆಕ್ಕಿಂಗ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕಾಗಿ ಪಂಚೆಯಲ್ಲೇ ಟ್ರೆಕ್ಕಿಂಗ್ ಮಾಡೋದು. ನಾನು ಬೇರೆ ಸುಲಭ ಸಾಧನ. ಉದಯ್ ಕುಮಾರ್, KBI ಲೆಫ್ಟಿನೆಂಟ್ ಇಂಜಿನಿಯರ್ ಆಗಿದ್ದಾರೆ. ಟ್ರೆಕ್ಕಿಂಗ್ ಹಾಬಿ. ಸುರೇಶ್ ಬಾಬು MRPL. Hobbies reading, trekking, and somewhat yes. ಶರತ್ ಕುಮಾರ್, ಸಿವಿಲ್ ಇಂಜಿನಿಯರ್, ಕಿನಿಗೋಳಿ. ಹಾಬೀಸ್ ಟ್ರೆಕ್ಕಿಂಗ್. ಸಂದೀಪ್ ಬೆಳುವಾಯಿ, ಹ್ಯಾವೆಲ್ಸ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ASM ಆಗಿದ್ದೇನೆ. ಟ್ರೆಕ್ಕಿಂಗ್ ಹಾಬಿ. ಡಾಕ್ಟರ್ ಶೀತಲ್ ಕುಮಾರ್, ವೆಟನರಿಯನ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಹಾಬೀಸ್ ಟ್ರಾವೆಲಿಂಗ್, ಟ್ರೆಕ್ಕಿಂಗ್ ಮತ್ತು ಕುಕಿಂಗ್. ಡಾಕ್ಟರ್ ವಿನಯ್, ಮೂಡುಬಿದ್ರೆ. ಹಾಬೀಸ್ ರೀಡಿಂಗ್ ಮತ್ತು ಬೈಕ್ ರೈಡಿಂಗ್. ಹಾಯ್, ಹಲೋ, ನಮಸ್ತೆ. ಯಾನು ನಿಖಿಲ್ನ ರಾಕೇಶ್ ಶಾಂತಿ ಕಾರ್ಕಳ. ಸದ್ಯೋಗು ಕಾರ್ಕಳ ಬೈಪಾಸ್ ಹಿಡ್ದು ಬಸ್ ಹಿಡ್ದು ಬರ್ತಂದು ಬೈದು ಕದಗೊಲ್ಪುರ ಕುಡ್ಲಾಡ್ದು ಬೆದ್ರಾಡ್ದು ಬೆಳವಾಡ್ದು ಪೂರ ಬೈದಿರಿ. ಇತ್ತಂಗು ಸದ್ಯೋಗು ಕೂಸಳ್ಳಿ ಫಾಲ್ಸ್ ಬಂದಿಲ್ಲ. ಒಲೆ ಉಲ್ತುಲಿ ಸಾಧಾರಣ ಒಂಜಿ 40 ಚಿಲ್ಲರಿ ಜನ ಪೋತೇರಿ. ನನ್ನದೊಂದು 7 ಜನ ಮುಲ್ಪ ಒಲ್ಲೇರಿ. 50 ಜನ ಮುಟ್ಟ ಬೈದ ದುಂಬು ಎಂಚ ಉಂಡೊಂದು ಗೊತ್ತಜ್ಜಿ. ಫಸ್ಟ್ ಟೈಮ್ ಬೈದೀನಿ. ಅಡೆ ಮುಟ್ಟ ಪೋದು ತೂಕ ಎಂಚ ಉಂಡೊಂದು ನಿಗುಲ್ಲ ಕಾಪಲೆ ಯಾನ್ಲ ಕಾತಂದ್ಲೆ ಬಲೆ ಬಿರಾವಡು. ಫಾಲೋ ಮೀ, ಫಾಲೋ ಮೀ.
ಚಾರಣಕ್ಕೆ ಬಂದಿದ್ದೇವೆ. ನಾವು ಸುಮಾರು 50 ಜನ ಇದ್ದೇವೆ, ಉತ್ಸಾಹಿ ಹುಡುಗರೆಲ್ಲ. ಚಾರಣ ಸ್ಟಾರ್ಟ್ ಆಗಿದೆ. 1 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇವೆ. ಇನ್ನು 1.5 ಕಿಲೋಮೀಟರ್ ಮುಂದೆ ಹೋಗಬೇಕು. ಥ್ಯಾಂಕ್ ಯು. Bulan di gua nggak ada kondisi lagi.